ಇವಾಗ ನೋಡಿ ಮೀನು ಈ ಥರ ಕ್ಲೀನ್ ಆದ ತಕ್ಷಣ 2-3 ಸರಿ ನೀಟಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಈಗ ನಾನು 3 ಸರಿ ತೊಳಿತಾ ಇದ್ದೀನಿ. ಇವಾಗ ಮೀನೆಲ್ಲ ನೀಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಮೀನು ರೆಡಿ ಆಯಿತು, ಕ್ಲೀನ್ ಆಯಿತು ನೋಡಿ. ಇವಾಗ ಆಯಿಲ್ ಹಾಕಿದ್ದೀನಿ, ಆಯಿಲ್ ಬಿಸಿ ಆಯಿತು. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಹಾಗೆ ಈರುಳ್ಳಿ ಹಸಿಮೆಣಸು ಹಾಕ್ತಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಕರಿಬೇವು ಹಾಕ್ತೀನಿ, ಧನಿಯಾ ಪುಡಿ ಹಾಕ್ತೀನಿ 2 ಸ್ಪೂನು, ಖಾರದ ಪುಡಿ 2 ಸ್ಪೂನು, ಹುಣಸೆಹಣ್ಣು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹುಳಿ ಹಾಕ್ತೀನಿ. ಸ್ವಲ್ಪ ಬಾಯ್ಲ್ ಆಗಬೇಕು ಚೆನ್ನಾಗಿ. ಇದೆಲ್ಲ ಪಟಾಪಟ್ನ ಒಂದಂಥ ಕೆಲಸ. ಇದನ್ನು ನಾವು ಊರ ಕಡೆ ಬಂದಾಗ ಈ ಥರ ನಾವು ತೋಟದ ಮನೆಯಲ್ಲಿ ಬಂದಾಗ ತೋಟದಲ್ಲಿ ಮೀನು, ಪೋರ್ಕು, ಚಿಕನ್ನು ಎಲ್ಲ ಮಾಡ್ತಾಯಿರ್ತೀವಿ. ಮುಂದಿನ ವಿಡಿಯೋದಲ್ಲಿ ಪೋರ್ಕ್ ತೋರಿಸ್ತೀನಿ, ಪೋರ್ಕ್ ಮಾಡೋದ. ಇವಾಗ ಫಿಶ್ ಮಾಡೋದು ತೋರಿಸ್ತೀನಿ, ನೋಡ್ಕೊಳ್ಳಿ. ಇವಾಗ ಇನ್ನು ಸ್ವಲ್ಪ ನೀರು ಹಾಕಬೇಕು. ಇದ್ದೀನಿ ಇವಾಗ ಮಸಾಲೆ ನೀಟಾಗಿ ಕುದಿ ಬರಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಈಗ ಉಪ್ಪು ಕಡಿಮೆ ಇದೆ, ಆಮೇಲೆ ಒಂದು ಸರಿ ಮೀನು ಆದಮೇಲೆ ಹಾಕಬೇಕು. ಇವಾಗ ಸ್ವಲ್ಪ ಹಾಕಿದ್ದೀನಿ. ಈಗ ಮಸಾಲೆ ಕುದಿಯೋಕೆ ಇಟ್ಟಿದ್ದೀನಿ. ಮಸಾಲೆ ಆದಮೇಲೆ ಅದಕ್ಕೆ ಮೀನು ಹಾಕ್ತೀನಿ. ಮೀನು ಹಾಕ್ಬಿಟ್ಟು ಒಂದು 15 ನಿಮಿಷ ಮುಚ್ಚಿಡಬೇಕು. ಈಗ ಮುಚ್ಚಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಮೀನು ಹಾಕ್ತೀನಿ. ಮೀನು ಒಂದೊಂದೇ ಹಾಕ್ತಿದ್ದೀನಿ. ಮೀನು ಹಾಕಿದ್ದೀನಿ, ಆಗೋಯ್ತಿದ್ದೀನಿ ಮೀನು. ಈಗ ಚೆನ್ನಾಗಿ ಮತ್ತೆ ಇನ್ನೊಂದು ಸೌಟಲ್ಲಿ ತಿರುಗಿಸ್ಬಾರ್ದು, ಸುಮ್ಮನೆ ಗಂಟೆ ಹಿಡ್ಕೊಂಡು ಸಲಾಡ್ಸ್ ಇಡಬೇಕು, ಇಲ್ಲ ಮೀನು ಒಡೆದೋಗುತ್ತೆ. ರೆಡಿಯಾಗಿದೆ, ಪಟಾಪಟ 15 ನಿಮಿಷ ರೆಡಿ ಆಗೋದು. ಇವಾಗ ಟೇಸ್ಟ್ ನೋಡೋಣ ಸ್ವಲ್ಪ. ಸೂಪರಾಗಿ ಬಂದಿದೆ. ಇವಾಗ ಇದು ಮುದ್ದೆ, ರೊಟ್ಟಿ, ಅಕ್ಕಿ ರೊಟ್ಟಿ ಮಾಡ್ತೀವಿ ನಮ್ಮ ಸೈಡು. ಅಕ್ಕಿ ರೊಟ್ಟಿಗೆ, ಮುದ್ದಿಗೆ, ಇನ್ನು ಚಪಾತಿ ಯಾವುದಕ್ಕೆ ಬೇಕಾದ್ರೆ ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ, ಎಲ್ಲ ಐಟಮಿಗೂ. ಈಗ ಮೀನು ಸಾರು ರೆಡಿ ಆಯಿತು, ರೈಸಿಗೆ ಹಾಕೊಂಡು ತಿಂದು ನೋಡಬೇಕು. ನೋಡಿ ನಮ್ಮ ಸಕಲೇಶ್ಪುರ ಟೈಪು ಮತಿ ಮೀನು ಸಾರು ಇವಾಗ ರೆಡಿಯಾಗಿದೆ. ಇವಾಗ ಆಫ್ ಮಾಡ್ತೀನಿ. ಇದು ತುಂಬ ಆರಬೇಕು, ಆರಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಅಷ್ಟು ಟೇಸ್ಟ್ ಇರಲ್ಲ. ಈ ಥರ ಮಾಡೋದು ಮೀನು ಸಾರು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.